ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಮಾಡ್ತಾ ಇರೋಂತಹ ಕಾಮಿಡಿಗೆ ಆಡ್ತಾ ಇರೋಂತಹ ಆಟಕ್ಕೆ ಕರ್ನಾಟಕದ ಜನತೆ ಮಾತ್ರ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದ ಜನತೆ ಕೂಡ ಫಿದಾ ಆಗೋಗಿದ್ದಾರೆ. ಗಿಲ್ಲಿ ಅಂದರೆ ಸಾಕು, ಈಸ್ ದ ಒನ್ ಮ್ಯಾನ್ ಶೋ ಆಫ್ ಬಿಗ್ ಬಾಸ್ ಅನ್ನೋಷ್ಟು ಮಟ್ಟಿಗೆ ಹೆಸರನ್ನು ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ಫ್ಯಾನ್ಸ್ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇದೀಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹುಟ್ಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ತಮ್ಮ ವಿಶಿಷ್ಟವಾದಂತಹ ಶೈಲಿಯಿಂದನೇ ಜನಪ್ರಿಯತೆಯನ್ನು ಗಳಿಸ್ತಾ ಇದ್ದಾರೆ. ಅವರ ಆಟದ ವೈಖರಿಯನ್ನು ಮೆಚ್ಚಿ ತೆಲುಗು ಭಾಷಿಕರು ಕೂಡ ಫಿದಾಗೋಗಿದ್ದಾರೆ. ಇದೇ ಒಂದು ಗಿಲ್ಲಿಯ ಆಟಕ್ಕೆ ಮೆಚ್ಚಿ ಅವರು ಗಿಲ್ಲಿ ಅಂಟೆ ಗಿಲ್ಲಿ ಅನ್ನುವಂತಹ ಹಾಡನ್ನು ರಚಿಸಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತಹ ನಟ ಗಿಲ್ಲಿ ಅವರಿಂದಾನೇ ಬಿಗ್ ಬಾಸ್ ಕನ್ನಡ ಸೀಸನ್ 12 ಒಂದು ಒನ್ ಮ್ಯಾನ್ ಶೋ ಆಗಿದೆ ಅನ್ನೋದು ಹಲವರ ಅಭಿಪ್ರಾಯ ಆಗೋಗಿದೆ. ಮೊದಲ ದಿನದಿಂದನೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹ ಗಿಲ್ಲಿ ನಟ ಎದುರಾಳಿಗಳಿಗೆ ಆ ಕ್ಷಣದಲ್ಲಿ ಪಂಚ್ ಡೈಲಾಗ್ ಮೂಲಕ ತಿರುಗೇಟನ್ನು ನೀಡುವಂತಹ ಒಂದು ಜಾಣತನವನ್ನು ಹೊಂದ್ಕೊಂಡಿದ್ದಾರೆ. ನಿಂತಲ್ಲೇ ಹಾಡನ್ನು ರಚಿಸೋದಿರ್ಬೋದು, ಮತ್ತು ಕಾಮಿಡಿ ಮೂಲಕನೇ ಅವ್ರು ಮಾಡ್ತಿರೋಂತಹ ತಪ್ಪನ್ನು ಎತ್ತಿಡಿಯೋದಿರ್ಬೋದು, ಯಾವುದೇ ರೀತಿಯಿಂದನೂ ಕೂಡ ವಲ್ಗರ್ ಆಗಿ ಕಾಮಿಡಿಯನ್ನು ಮಾಡೋದಿಲ್ಲ. ಏನಿದೆ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳೋವಂಥದ್ದು. ಮಾಡ್ತಾ ಇರೋದು ತಪ್ಪು ಅಂತಂದರೆ ಹೌದು, ಅದು ಮಾಡ್ತಾ ಇರೋಂಥ ತಪ್ಪು ಅಂತಲೇ ಹೇಳೋದು. ಉಸ್ತುವಾರಿ ಆಗಿರ್ಬೋದು, ಕ್ಯಾಪ್ಟನ್ಸಿ ಆಗಿರ್ಬೋದು, ಯಾರ ಬಗ್ಗೆನೂ ಕೂಡ ಅದು ತಪ್ಪಾಗಿ ಮಾತಾಡೋದಿಲ್ಲ. ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂತಹ ಗುಣ ಗಿಲ್ಲಿ ಅವರಲ್ಲಿ ಇಲ್ಲ. ಏನಿದೆಯೋ ಸ್ಟ್ರೇಟ್ ಫಾರ್ವರ್ಡ್ ಆಗಿಯೇ ಮಾತಾಡ್ತಾರೆ ಗಿಲ್ಲಿ. ಅದನ್ನು ಕಾಮಿಡಿ ಮೂಲಕನೇ ಅವರಿಗೆ ತಿಳಿಸಿ ಹೇಳ್ತಾರೆ. ಅದಾದ ನಂತರ ಬೇರೆ ಏನಾದರೂ ಇತ್ತು ಅಂತಂದರೆ ಪಂಚ ಡೈಲಾಗ್ಗಳನ್ನ ಹೊಡೆಯೋದು, ನಿಂತರೆ ಸ್ಟ್ಯಾಂಡಿಂಗ್ ಡೈಲಾಗ್ ಡೆಲಿವರಿಗಳನ್ನ ಕೊಡುವಂಥದ್ದು, ಸಾಂಗ್ಸ್ ಕೂಡ ಬರೆಯೋದು, ಇದೆಲ್ಲ ಕೂಡ ಏನೇ ಮಾತಾಡಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೇ ಇರುತ್ತೆ. ಸೊ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡ್ತಾ ಇರೋಂತಹ ಆಟ ಒಂದಷ್ಟು ಜನಕ್ಕೆ ಇಷ್ಟ ಆಗೋಗಿದೆ. ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಹೌದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡ್ತಾ ಇರೋಂತಹ ಗಿಲ್ಲಿ ಗ್ರಾಮೀಣ ಸೊಗಡನ್ನೇ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವರು ಒಂದು ಮಂಡ್ಯದವರೇ ಆಗಿರೋದ್ರಿಂದ ಈ ಮಂಡ್ಯದ ಮಾತು ಅಥವಾ ಮಂಡ್ಯದಲ್ಲಿ ಮಾತಾಡುವಂತಹ ಇದೆಯಲ್ಲ, ಕೆಲವೊಂದು ಭಾಷೆ ಆ ಥರದ್ದನ್ನೇ ಯೂಸ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಗಿಲ್ಲಿಯವರು. ಅವರು ಮಾತಾಡ್ತಿರೋಂತಹ ಮಾತಿರ್ಬೋದು, ಅವರದೇ ಒಂದು ಲೋಕಲ್ ಸ್ಟೈಲಲ್ಲಿ ಮಾತಾಡೋದಿರ್ಬೋದು, ಅವರ ಬರೆಯುವಂಥ ಸಾಂಗ್ಸು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಇದೀಗ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋನ ಬೇರೆ ಭಾಷೆಯ ಜನರು ಕೂಡ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ತೆಲುಗು ಭಾಷಿಕರು ಗಿಲ್ಲಿ ಅವರ ಆಟದ ಶೈಲಿಯನ್ನು ವಿವರಿಸುವಂತಹ ಒಂದು ಹಾಡನ್ನು ರಚನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಹರಿಬಿಟ್ಟಿದ್ದಾರೆ. ಸದ್ಯ ಗಿಲ್ಲಿ ಅಂಟೆ ಗಿಲ್ಲಿ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ಆಗಿದ್ದು, ಗಿಲ್ಲಿ ಅಭಿಮಾನಿಗಳಂತೂ ಇದನ್ನು ಹೆಚ್ಚೆಚ್ಚು ಶೇರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸಿಂಪಲ್ ಹುಡುಗ ಅಂತಂದರೆ ಅದು ಗಿಲ್ಲಿ ನಟ ಅವರು. ಇದಕ್ಕಾಗಿ ಅವರು ನೋಡುಗರಿಗೆ ತುಂಬಾ ಇಷ್ಟ ಆಗ್ತಾರೆ. ಯಾವುದೇ ರೀತಿಯೂ ದೊಡ್ಡದಾಗಿ ಮಾತಾಡೋದಿಲ್ಲ, ಕಾಮಿಡಿಯಾಗಿ ಮಾತಾಡಿ ಎಲ್ಲರನ್ನು ಕೂಡ ನಗಿಸುವಂತಹ ಗುಣವಿರುವಂತಹ ವ್ಯಕ್ತಿ. ಗಿಲ್ಲಿ ಅಂತಂದರೆ ಮನೆಯಲ್ಲಿರೋರಿಗೆ ಸ್ವಲ್ಪ ಸ್ಟ್ರೆಸ್ ಬಸ್ಟರ್ ಕೂಡ ಹೌದು. ಸರಳ ಸ್ವಭಾವವೇ ಗಿಲ್ಲಿಯ ಐಡೆಂಟಿಟಿ. ಜನರಿಗೂ ಸಹ ಇದೇ ಇಷ್ಟ ಆಗುತ್ತೆ ಅನ್ನುವಂತಹ ಸಾಲುಗಳನ್ನು ಈ ಹಾಡಲ್ಲಿ ಬರೆದಿದ್ದಾರೆ. ಇನ್ನು ಇಡೀ ಹಾಡಲ್ಲಿ ಗಿಲ್ಲಿ ನಟ ಅವರ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ವಿವರಣೆ ಕೂಡ ಮಾಡಲಾಗಿದೆ. ಈ ಹಾಡು ಕೇಳಿರುವಂತಹ ಕನ್ನಡಿಗರು ಗಿಲ್ಲಿ ನಟ ಅಭಿಮಾನಿಗಳ ಅಭಿಮಾನ ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವಿಶೇಷ ಮತ್ತು ವಿಭಿನ್ನ ಶೈಲಿಯ ಕಾಮಿಡಿಯಿಂದ ಕರ್ನಾಡಿನ ಮನೆ ಮಾತಾಗಿರುವಂತಹ ಗಿಲ್ಲಿ ನಟ ಭವಿಷ್ಯದಲ್ಲಿ ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಲಿ ಅಂತ ಕೂಡ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಗಿಲ್ಲಿ ನಟ ಅವರು ಮಂಡ್ಯದವರು. ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು ಅನ್ನೋ ಹಾಗೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಅವರು ಮಾತಾಡ್ತಾರೆ, ಅವರು ಮಾತಾಡುವಂಥ ಸ್ಟೈಲ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಏನಿದ್ರೂ ಕೂಡ ಸ್ಟ್ರೇಟ್ ಫಾರ್ವರ್ಡಾಗೆ ಮಾತಾಡೋದು. ಗಿಲ್ಲಿಯವರು ಕೂಡ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ. ಇವತ್ತಿಷ್ಟೆಲ್ಲ ಹೆಸರು ಮಾಡಿರುವಂತಹ ಗಿಲ್ಲಿ ನಟ ಈ ಹಿಂದೆ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ತಮ್ಮೂರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸ ಇಲ್ಲದ ಹಾಗೆ ಒಂದು ಚೌಟ್ರಿನಲ್ಲಿ ಕೆಲಸ ಮಾಡಿ, ಬೇರೆ ಬೇರೆ ಕಡೆ ಒಂದು ಸೈಕಲ್ ಶಾಪ್ಗಳಲ್ಲಿ, ಕಾರ್ ವಾಶ್ ಮಾಡುವಂಥ ಜಾಗದಲ್ಲಿ ಎಲ್ಲ ಕಡೆ ಕೂಡ ಕೆಲಸ ಮಾಡಿ ಕಡೆಗೆ ಒಂದು ಚಾನ್ಸನ್ನು ತಗೊಂಡು ಕಾಮಿಡಿ ಕಿಲಾಡಿಗಳಲ್ಲಿ ತಮ್ಮ ಟ್ಯಾಲೆಂಟನ್ನು ತೋರಿಸ್ತವರು. ಅಲ್ಲಿಂದೀಚೆಗೆ ಜಿ ಕನ್ನಡದಲ್ಲೇ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಭಾಗವಹಿಸಿದರು, ಭರ್ಜರಿ ಬ್ಯಾಚುಲರ್ಸಲ್ಲಿ ಭಾಗವಹಿಸಿದರು. ಇವರ ಕಾಮಿಡಿ ಮಾತುಗಳನ್ನ ಕೇಳ್ತಾ ಇದ್ದಂತೆ ಶಿವಣ್ಣ ಕೂಡ ಫಿದಾ ಆಗಿದ್ರು. ಸೊ ಎಲ್ಲ ಕಡೆಯಿಂದನೂ ಕೂಡ ಒಳ್ಳೆ ಹೆಸರನ್ನು ತಗೊಂಡಿರುವಂತಹ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆಟವನ್ನು ಆಟಾಡಿಕೊಂಡು ಫ್ಯಾನ್ಸ್ಗಳನ್ನ ಡಬಲ್ ಮಾಡ್ಕೊಂಬಿಟ್ಟಿದ್ದಾರೆ. ಕಾಮಿಡಿಗಳಿಗೆ ಒಂದಷ್ಟು ಫ್ಯಾನ್ಸ್ ಬಂದಿದ್ದರು, ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇವರನ್ನು ನೋಡಿದವರು ಇವರ ವ್ಯಕ್ತಿತ್ವಕ್ಕೆ
ಇನ್ನೊಂದಷ್ಟು ಜನ ಫ್ಯಾನ್ಸ್ಗಳು ಹೆಚ್ಚಾಗಿದ್ದಾರೆ. ಬರೀ ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ಭಾಷೆಯ ಜನರು ಕೂಡ ಗಿಲ್ಲಿ ನಟನಿಗೆ ಫ್ಯಾನ್ಸ್ ಆಗಿದ್ದಾರೆ. ಸೊ ಗಿಲ್ಲಿ ನಟನ ಈ ಸಾಂಗ್ ಯಾರ್ಯಾರು ನೋಡಿಲ್ಲ ಈಗಲೇ ನೋಡಿ ಖುಷಿ ಪಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಚಾನೆಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.